ನಗರದಲ್ಲಿ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಹಾಗೂ ಜನತೆಗೆ ಸೂಕ್ತ ನಾಗರಿಕ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ಮಹಾನಗರ ಪಾಲಿಕೆಯ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಜನತೆಯ ಹಲವಾರು ಬೇಡಿಕೆಗಳ ಮನವಿ ಪತ್ರವನ್ನು ಆಯುಕ್ತರಿಗೆ ಮತ್ತು ಮಹಾಪೌರರಿಗೆ ಈ ಸಂದರ್ಭದಲ್ಲಿ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಬಿಎನ್ಎಚ್ಎಸ್ನ ಸಂಚಾಲಕರಾದ ಸೋಮಶೇಖರ್ ಗೌಡರವರು ಮಾತನಾಡುತ್ತಾ, ಈಗಾಗಲೇ ನಗರದಾದ್ಯಂತ ಕೈಗೊಂಡಿರುವ ಆಮೆಗತಿಯಲ್ಲಿ ಸಾಗುತ್ತಿರುವ ಎಲ್ಲಾ ಕಾಮಗಾರಿಗಳನ್ನು ತುರ್ತಾಗಿ ಮಾಡಿ ಮುಗಿಸಿ ರಸ್ತೆಯ ಕುಣಿಗಳನ್ನು ಮುಚ್ಚಿ ನಗರದಲ್ಲಿ ಭಾರೀ ವಾಹನಗಳ ಸಂಚಾರ ತಡೆಯಲು ತುರ್ತಾಗಿ ವರ್ತುಲ ರಸ್ತೆ ನಿರ್ಮಿಸಿ ರಾತ್ರಿ ವೇಳೆಯಲ್ಲಿ ಕಾಮಗಾರಿಯ ಕೆಲಸಗಳನ್ನು ಕೈಗೊಂಡು ಜನತೆಗೆ ತೊಂದರೆಯಾಗದಂತೆ ಕಾಮಗಾರಿ ಬೇಗ ಮುಗಿಸಿ ಹಳೆ ಬಸ್ ನಿಲ್ದಾಣದ ಬಳಿ ಒಂದು ಕಡೆ ಸರ್ವಿಸ್ ರಸ್ತೆ ನಿರ್ಮಿಸಿ ವಾಹನ ಸಂಚಾರಕ್ಕೆ ಇರುವ ಅಡ್ಡಿಯನ್ನು ತೆರವುಗೊಳಿಸಿ ಬೀದಿ ನಾಯಿ ಹಾಗೂ ಬೀಡಾಡಿ ದನಗಳಿಂದ ಆಗುವ ಅಪಾಯ ತಪ್ಪಿಸಲು ಕ್ರಮ ಕೈಗೊಳ್ಳಿ. ಕುಡಿಯುವ ನೀರಿನಲ್ಲಿ ಚರಂಡಿ ನೀರು ಮಿಶ್ರಣವಾಗದಂತೆ ಕ್ರಮ ಕೈಗೊಳ್ಳಿ. ಅವೈಜ್ಞಾನಿಕ ಯೋಜನೆ ರಹಿತ ಕಾಮಗಾರಿಗಳಿಂದ ಜನತೆಗೆ ಕಿರುಕುಳವಾಗುವುದನ್ನು ತಪ್ಪಿಸಲು ಆದ್ಯತೆಯ ಮೇರೆಗೆ ಯೋಜನಾಬದ್ಧವಾಗಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕೆಂದು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯು ಆಗ್ರಹಿಸುತ್ತದೆ ಎಂದರು. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಬಳ್ಳಾರಿನಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದೀವಿ. ಇವತ್ತು ನಿಮ್ಮ ಎದುರುಗಡೆ ಕಾಣ್ತಾ ಇದೆ. ಇದಕ್ಕಿಂತ ಮುಂಚೆ ಒಂದು ಸರ್ಕಲ್ ಇತ್ತು. ಅದರಿಂದ ಜನಕ್ಕೆ ಅನುಕೂಲ ಆಗಿತ್ತು. ಏನಪ್ಪಾ ಅಂತಂದ್ರೆ ಸುಲಭವಾಗಿ ವೆಹಿಕಲ್ಸ್ ಆ ಕಡೆ ಈ ಕಡೆ ಓಡಾಡ್ತಿದ್ವು. ಆದ್ರೆ ಏನ್ ಮಾಡಿದ್ರು ಇವರು, ಅದನ್ನ ಓಡಾಕಿದ್ರು 8 ಕೋಟಿ ಸುಮಾರು ಭಾರಿ ದೊಡ್ಡದು ಕಟ್ಟಿಸ್ತು ಅಂತ ಹೇಳ್ಬಿಟ್ಟು. ಹಂಗಾದ್ರೆ ನಾವು ಹೇಳ್ಬೇಕು ಇವ್ರಿಗೆಲ್ಲ, ಎಲ್ಲೆಲ್ಲಿ ಸರ್ಕಲ್ಗಳಿದಾವಲ್ಲಪ್ಪ ಅಲ್ಲಲ್ಲಿ ಇಂಥ ಸರ್ಕಲ್ ಅಡ್ಡ ಕಟ್ಬಿಡ್ರಿ. ದೇಶ ಅಭಿವೃದ್ಧಿ ಅಂದ್ರೆ ನಿಮ್ಮ ಅರ್ಥದಲ್ಲಿ ಅದೇ ಆಗಿದೆ ಅನ್ಸುತ್ತೆ. SP ಸರ್ಕಲ್ ನಮ್ಮ ಅನುಭವದಲ್ಲಿ ದಿನ ನೋಡ್ತಾ ಇದ್ವಿ, ಸುಗಮವಾಗಿ ಓಡಾಡ್ತಿತ್ತು ನಮ್ಮ ವೆಹಿಕಲ್ಸ್. ಇವತ್ತೇನಾಗಿದೆ, ಅಲ್ಲಿ ಕಿಲೋಮೀಟರ್ ಗಟ್ಟಲೆ 10 ಗಂಟೆಗೆ 11 ಗಂಟೆಗೆ ಟ್ರಾಫಿಕ್ ಇರೋ ಟೈಮ್ ಹೋಗಿ ನೋಡಿದ್ರೆ ಇವತ್ತು ಲೈನಿಗೆ ವೆಹಿಕಲ್ಸ್ ನಿಂತಿರ್ತವೆ. ಯಾಕಪ್ಪ ಅಂತಂದ್ರೆ ಅಲ್ಲೊಂದು ಸರ್ಕಲ್ ಮಾಡ್ತು ಅಂತೇಳಿ ಅಲ್ಲಿ ಜನರಿಗೆ ತೊಂದರೆ ಮಾಡಿದ್ದಾರೆ. ಇದೇನ ಅಭಿವೃದ್ಧಿ ಅಂತಂದ್ರೆ ನನಗನ್ಸುತ್ತೆ ಇವ್ರಿಗೆ ಜನರ ಏನ್ ಸಮಸ್ಯೆ ಗೊತ್ತಿಲ್ಲ. ಜನಕ್ಕೆ ಪ್ರತಿಭಟನೆಯ ಅಧ್ಯಕ್ಷತೆ ಕಾರ್ಯಕಾರಿ ಸಮಿತಿ ಸದಸ್ಯರಾದ ನಾಗರತ್ನರವರು ವಹಿಸಿದರು. ಸಮಿತಿಯ ಸದಸ್ಯರಾದ ಮಂಜುನಾಥರವರು ಮಾತನಾಡುತ್ತಾ, ಈಗಾಗಲೇ 2 ಬಾರಿ ಧ್ವಂಸ ಮಾಡಿ 16 ಕೋಟಿ ಖರ್ಚು ಮಾಡಿ ದಿನನಿತ್ಯ ವಾಹನಗಳ ಸುಗಮ ಸಂಚಾರಕ್ಕೆ ಅಡ್ಡಿ ಮಾಡಿ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿರುವ ರಾಯಲ್ ಸರ್ಕಲ್ ಇದಕ್ಕೆ ಪ್ರತಿಸ್ಪರ್ಧಿ ಎಂಬಂತೆ ಹಲವು ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣವಾಗುತ್ತಿರುವ SP ಸರ್ಕಲ್ ಜೈಂಕರಿಸುತ್ತಾ ಹೇಳುತ್ತದೆ, ನಿನಗಿಂತ ನಾನು ಪರಿಣಾಮಕಾರಿಯಾಗಿ ವಾಹನಗಳ ಸುಗಮ ಸಂಚಾರಕ್ಕೆ ಅಡ್ಡಿ ಮಾಡಬಲ್ಲೆ ಎಂದು. ದುರಾದೃಷ್ಟವಶಾತ್ ನಗರದಲ್ಲಿ ಜನತೆಯ ಆಶಯಗಳು ಒಂದಾದರೆ ನಮ್ಮ ಸ್ಥಳೀಯ ಸಂಸ್ಥೆಗಳ ಆಶಯಗಳೇ ಬೇರೆಯಾಗಿವೆ ಎನ್ನುವುದು ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗಿದೆ. ಈ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯು ಕೂಡಲೇ ಎಚ್ಚೆತ್ತುಕೊಂಡು ಜನತೆಯ ಈ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಹೋರಾಟಕ್ಕೆ ಜನತೆ ಸಜ್ಜಾಗುವುದು ಶತಸಿದ್ಧ ಎಂದರು. ಈ ಸಂದರ್ಭದಲ್ಲಿ ಬಿಎನ್ಎಚ್ಎಸ್ನ ಪದಾಧಿಕಾರಿಗಳಾದ ಶ್ಯಾಮ್ ಸುಂದರ್, ಗುರುರಾಜ್, ಗೋಪಾಲಕೃಷ್ಣ, ವೀರೇಶ್, ಆಂಟೋನಿ ಮತ್ತಿತರರು ಸೇರಿದಂತೆ ಹಲವಾರು ಬಡಾವಣೆಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಜನತೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.